ಎಲ್ಲರಿಗೂ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ ಶುಭಾಶಯಗಳು. ಈ ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ನಾನು ತಿಳಿದುಕೊಂಡಂಥ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ಈ ಚಂಪಾಷಷ್ಠಿಯು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 6ನೇ ದಿನ ಬರುತ್ತದೆ. ಇದನ್ನು ಚಂಪಾಷಷ್ಠಿ ಅಲ್ಲದೆ ಸಂಪೆ ಸೃಷ್ಟಿ ಎನ್ನುವಂಥ ಹೆಸರಿನಿಂದಲೂ ಕೂಡ ಆಚರಣೆಯನ್ನು ಮಾಡ್ತಾರೆ. ನಾಗಗಳ ಅಧಿಪತಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥ ಪವಿತ್ರವಾದಂಥ ದಿನವೇ ಈ ಚಂಪಾಷಷ್ಠಿ. ಪುರಾಣಗಳಲ್ಲಿ ಹೇಳುವಂತೆ ಈ ಸುಬ್ರಹ್ಮಣ್ಯ ಸ್ವಾಮಿಯು ಶಿವ ಪಾರ್ವತಿಯರ ಪುತ್ರ, ಗಣಪತಿಯ ಅಣ್ಣ, ಷಣ್ಮುಖ, ಕಾರ್ತಿಕೇಯ, ಸ್ಕಂದ ಹೀಗೆ ಬೇರೆ ಬೇರೆ ಹೆಸರಿನಿಂದ ಆತನನ್ನು ಕರೆಯುವಂಥ ಒಂದು ರೂಢಿ ಇದೆ. ಈತನನ್ನು ಉಪಾಸನೆ ಮಾಡುವಂಥ ದಿನವೇ ಈ ಚಂಪಾಷಷ್ಠಿ. ಲೋಕಕಂಟಕನಾದಂಥ ತಾರಕಾಸುರನನ್ನು ಈ ಸುಬ್ರಹ್ಮಣ್ಯ ಸ್ವಾಮಿ ಸಂಹಾರ ಮಾಡಿ ಲೋಕಕ್ಕೆ ಒಳಿತನ್ನು ಮಾಡಿದ ದಿನ ಈ ಚಂಪಾಷಷ್ಠಿ. ಆದ್ದರಿಂದ ನಾಗಗಳ ಅಧಿಪತಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವಂಥ ಒಂದು ವಿಶೇಷವಾದಂಥ ಹಾಗೆ ಪವಿತ್ರವಾದಂಥ ದಿನವೇ ಚಂಪಾಷಷ್ಠಿ. ಇನ್ನು ಈ ಚಂಪಾಷಷ್ಠಿಯನ್ನು ಬೇರೆ ರೀತಿಯಲ್ಲಿ ನಾವು ಮಹತ್ವವನ್ನು ತಿಳಿಯುವುದಾದರೆ, ಸರ್ಪಗಳ ರಾಜನಾದಂಥ ವಾಸುಕಿ ಗರುಡನಿಗೆ ಹೆದರಿ ಗುಹೆಯಲ್ಲಿ ಅಡಗಿ ಕುಳಿತು ತನ್ನ ಕುಲದ ಒಳಿತಿಗಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿಯು ಆತನಿಗೆ ದರ್ಶನವನ್ನು ನೀಡಿ ಹಾಗೆ ಆ ಸರ್ಪಗಳ ಕುಲವನ್ನು ರಕ್ಷಿಸುವಂತೆ ಅಭಯವನ್ನು ನೀಡ್ತಾನೆ. ಹೀಗೆ ಅಭಯವನ್ನು ನೀಡಿ ಆ ಸರ್ಪಗಳ ಕುಲವನ್ನು ರಕ್ಷಣೆ ಮಾಡಿರುವುದರ ಕಾರಣದಿಂದಾಗಿ ಸರ್ಪಗಳ ಲೋಕದ ಅಧಿಪತಿ ಈ ಸುಬ್ರಹ್ಮಣ್ಯ ಸ್ವಾಮಿ ಎನ್ನುವುದನ್ನು ಕೂಡ ಪುರಾಣಗಳು ನಮಗೆ ತಿಳಿಸಿ ಹೇಳ್ತವೆ. ಆದ್ದರಿಂದ ಈ ಚಂಪಾಷಷ್ಠಿಯಂದು ಸಮಸ್ತ ನಾಗಲೋಕದ ಅಧಿಪತಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ರೂಢಿಯಲ್ಲಿದೆ. ಇನ್ನು ಚಂಪಾ ಎಂದರೆ ಸಂಪಿಗೆ ಹೂವು ಎನ್ನುವಂತಹ ಅರ್ಥ ಕೂಡ ಇರುವುದು. ಈ ಸಂಪಿಗೆ ಹೂವು ಸುಬ್ರಹ್ಮಣ್ಯ ಸ್ವಾಮಿಗೆ ಅತ್ಯಂತ ಪ್ರೀತಿಯಾದಂಥ ಹೂವು. ಆದ್ದರಿಂದ ಈ ದಿನವನ್ನು ಚಂಪಾಷಷ್ಠಿ ಎನ್ನುವಂಥ ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತೇವೆ. ಹಾಗೆ ಗ್ರಾಮೀಣ ಭಾಷೆಯಲ್ಲಿ ಈ ಸಂಪಿಗೆಯನ್ನು ಸಂಪೆ ಅನ್ನುವಂಥ ಒಂದು ಅರ್ಥ ಬರುವ ರೀತಿಯಲ್ಲಿ ಹೇಳ್ತಾರೆ. ಆದ್ದರಿಂದ ಇದನ್ನು ಗ್ರಾಮೀಣ ಭಾಷೆಯಲ್ಲಿ ಕೆಲವರು ಸಂಪೆ ಸೃಷ್ಟಿ ಎನ್ನುವಂಥ ಹೆಸರಿನಿಂದ ಆಚರಣೆಯನ್ನು ಮಾಡ್ತಾರೆ. ಏನೇ ಇರಲಿ, ಈ ದಿನ ಸಮೀಪದ ನಾಗರ ಬನಕ್ಕೆ ತೆರಳಿ ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಹೀಗೆ ಸಮಸ್ತ ನಾಗಗಳ ಅಧಿಪತಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ವಿಶೇಷವಾದಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಚಂಪಾಷಷ್ಠಿಯನ್ನು ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಆಚರಣೆಯನ್ನು ಮಾಡ್ತಾರೆ. ನಮ್ಮ ಶಿರಸಿಯ ನೀಲೇಕಣಿಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಂದು ರಥೋತ್ಸವ ಕೂಡ ವಿಶೇಷವಾದಂಥದ್ದು. ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ರಥೋತ್ಸವವನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಹಾಗೆ ಈ ಚಂಪಾಷಷ್ಠಿಯನ್ನು ನಾಗಗಳ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡುವಂತಹ ಪವಿತ್ರವಾದಂಥ ದಿನ ಅನ್ನುವುದನ್ನು ನಾವು ತಿಳಿದುಕೊಂಡು ಆತನನ್ನು ಅರ್ಚನೆ ಮಾಡಿ ಆತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.